ತುಮಕೂರಿನಿಂದ ಹೊರಟ ಶಬರಿಮಲೆ ಮಾಲಾಧಾರಿಗಳ ಪಾದಯಾತ್ರೆ ಅಯ್ಯಪ್ಪನ ಮೇಲಿನ ಭಕ್ತಿಯನ್ನು ತೋರಿಸಿದೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಪಾದಯಾತ್ರೆ ಅಯ್ಯಪ್ಪ ದೇವರ ಸನ್ನಿಧಾನದತ್ತ ಹೆಜ್ಜೆ ಹಾಕುತ್ತಿದೆ. ಪ್ರತಿದಿನ 30ರಿಂದ 35 ಕಿಲೋಮೀಟರ್ ಪಾದಯಾತ್ರೆ ಮಾಡಿ 22 ದಿನದಲ್ಲಿ ಶಬರಿಮಲೆಗೆ ತಲುಪಲು ಗುರಿ ಹೊಂದಿದ್ದೇವೆ ಎಂದು ಮಾಲಾಧಾರಿ ಹೇಮಂತ್ ಕುಮಾರ್ ಹೇಳಿದರು. ಪಾದಯಾತ್ರೆ ಮಾಡುವ ಉದ್ದೇಶ ತತ್ವಮಸಿ. ನಮ್ಮನ್ನು ನಾವು ಅರಿಯುವುದಕ್ಕೆ ಇದು ಸಹಕಾರಿಯಾಗಿದೆ. ನಾವು ದಾರಿಯಲ್ಲಿ ಬರುವಾಗ ಅಯ್ಯಪ್ಪ ಸ್ವಾಮಿಯ ಭಕ್ತರು ಊಟ, ತಿಂಡಿ, ನೀರು, ಉಪಚಾರ ಮಾಡುತ್ತಿದ್ದಾರೆ. ಸ್ವಾಮಿ ಭಕ್ತಿ ನಿಜಕ್ಕೂ ಮೆಚ್ಚುವಂತಹದ್ದಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ಸ್ವಾಮಿಯೇ ಶರಣಮಯ್ಯಪ್ಪ, ಎನ್ಗುರುನಾಥನೇ ಶರಣಮಯ್ಯಪ್ಪ. ನಾವು ಹೇಮಂತ್ ಕುಮಾರ್ ಅಂತ ತುಮಕೂರಿಂದ ಶಬರಿಮಲೆಗೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ನಾವು 20ರಿಂದ 22 ದಿನಕ್ಕೆ 30ರಿಂದ 35 ಕಿಲೋಮೀಟರ್ ಟಾರ್ಗೆಟ್ ಇಟ್ಕೊಂಡು ನಡೀತಾ ಇದ್ದೀವಿ. ಹಾದಿ ಮಧ್ಯದಲ್ಲಿ ನಮ್ಗೆ ಯಾವುದೇ ರೀತಿಯ ನೋವುಗಳಾಗಲಿ ಕಾಣಿಸ್ತಿಲ್ಲ. ಕಾಣಿಸ್ಕೊಂಡ್ರೂ ಸಹಿತ ಅದು ಪ್ರಕೃತಿ ಸಹಜವಾಗಿ ನಮ್ಗೆ ಪೈನ್ ಬಂದೇ ಬರುತ್ತೆ. ಶರಣಘೋಷ ಕೂಗಿದ ತಕ್ಷಣ ಅಯ್ಯಪ್ಪ ಎಲ್ಲಿದ್ದರೂ ನಮ್ಮನ್ನು ನೋವನ್ನ ಕಿತ್ಕೊತಾರೆ. ಅಯ್ಯಪ್ಪನ ನಾವು ಕಾಣೋ ಉದ್ದೇಶ ತತ್ವಮಸಿ ಅಂತ, ಅಂದರೆ ನಮ್ಮಲ್ಲೇ ದೇವರಿದ್ದಾನೆ ಅಂತ. ನಮ್ಮನ್ನು ನಾವು ಅರಿಲಿಕ್ಕೆ ಇದು ಭಾಳ ಸಹಕಾರಿಯಾಗುತ್ತೆ. ಸಹನೆ, ತಾಳ್ಮೆ ಇಂಥ ಗುಣಗಳನ್ನ ಪ್ರಮೋಟ್ ಮಾಡುತ್ತೆ ಅಯ್ಯಪ್ಪನ ನೆನಪಾಗ್ತಾ ಹೋಗುತ್ತೆ. ದಾರಿಯಲ್ಲಿ ನಾವು ಬರ್ತಾ ನಮಗೆ ಹಲವಾರು ಭಕ್ತರು ಅವರಲ್ಲಿ ಅಯ್ಯಪ್ಪ ಇರೋದ್ರಿಂದ ನಮ್ಮಲ್ಲಿ ಅಯ್ಯಪ್ಪನ ಕಂಡು ಅವರು ನಮಗೆ ಊಟ, ತಿಂಡಿ, ಉಪಚಾರ, ನೀರು, ಮಲಗಲಿಕ್ಕೆ ಸ್ಥಳ, ಹುಡುಕೊಂಬನ್ ಸಹಿತ ನಮಗೆ ಊಟ ಕೊಟ್ಟಿರೋ ನಿದರ್ಶನಗಳು ಕೂಡ ಇದೆ. ಹಾಗಾಗಿ ಎಲ್ಲರೂ ಅಯ್ಯಪ್ಪನಲ್ಲಿ ಭಕ್ತಿಯನ್ನು ನಾವು ಸದಾ ಜಾಸ್ತಿ ಮಾಡ್ಕೊತ ಹೋಗಬೇಕು ಅನ್ನೋದು ನಾನು ಹೇಳ್ತೀನಿ.